ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾನು ಅಧಿಕಾರಕ್ಕೆ ಬಂದ 24 ಗಂಟೆಗಳ ಒಳಗಾಗಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳಿದ್ದ ಡೊನಾಲ್ಡ್ ಟ್ರಂಪ್ ಆ ಭರವಸೆಯನ್ನ ಇನ್ನೂ ಈಡೇರಿಸಿಲ್ಲ. ಆದರೆ ಅವರು ಯುಕ್ರೇನ್ಗೆ ಕೊಡ್ತಾ ಇದ್ದ ಹಣಕಾಸಿನ ನೆರವನ್ನು ನಿಲ್ಲಿಸಿದ್ದಾರೆ. ಈ ಮೂಲಕ ಅಮೆರಿಕನ್ನರ ಹಣ ಅನಗತ್ಯವಾಗಿ ಖರ್ಚಾಗಬಾರದು ಅನ್ನೋ ಅವರ ಮಾತಿಗೆ ಕಟ್ಟುಬಿದ್ದಿದ್ದಾರೆ. ಮತ್ತೊಂದು ಕಡೆ ರಷ್ಯಾ ಅಮೆರಿಕ ನಿರ್ಮಿತ ಅಬ್ರಹಂ ಟ್ಯಾಂಕ್ ಒಂದನ್ನು ಹೊಡೆದು ಕೆಡುವ ಮೂಲಕ ಹೊಸ ಅಧ್ಯಕ್ಷ ಟ್ರಂಪ್ಗೆ ವಿಶೇಷವಾಗಿ ಸ್ವಾಗತವನ್ನ ಹೇಳಿದೆ. ಜೊತೆಗೆ ನಾವು ಟ್ರಂಪ್ ಜೊತೆ ಮಾತುಕತೆಗೆ ಸಿದ್ಧ ಇದ್ದೀವಿ ಅಂತ ಹೇಳಿರೋ ಪುತಿನ್ ಟ್ರಂಪ್ ಅವರನ್ನ ಬಾಯಿ ತುಂಬಾ ಹೊಗಳಿದ್ದಾರೆ. ಹಾಗಾದ್ರೆ ಈ ಯುದ್ಧವನ್ನ ನಿಲ್ಲಿಸೋದಕ್ಕೆ ನಿಜಕ್ಕೂ ಟ್ರಂಪ್ಗೆ ಸಾಧ್ಯ ಆಗತ್ತಾ? ಯುದ್ಧಗಳ ಮೂಲಕವೇ ಎಕಾನಮಿಯನ್ನ ಬಲಪಡಿಸಿಕೊಳ್ಳುವ ಅಮೆರಿಕ ಯುಕ್ರೇನ್ಗೆ ಸಹಾಯ ಮಾಡೋದನ್ನ ನಿಜಕ್ಕೂ ನಿಲ್ಲಿಸುತ್ತಾ? ಟ್ರಂಪ್ ಮನಸ್ಸಲ್ಲಿ ಏನಿದೆ, ಪುತಿನ್ ಏನು ಬಯಸ್ತಾ ಇದ್ದಾರೆ, ಬನ್ನಿ ನೋಡೋಣ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧ ಇನ್ನು ಕೆಲವೇ ದಿನಗಳಲ್ಲಿ 3 ವರ್ಷಗಳನ್ನು ಪೂರೈಸ್ತಾ ಇದೆ. ಈ ನಡುವೆ ಅದು 3 ವರ್ಷಗಳ ನಂತರವೂ ಮುಂದುವರಿಯೋದಕ್ಕೆ ನಾವು ಬಿಡೋದಿಲ್ಲ. ನಾನು ಅಧಿಕಾರಕ್ಕೆ ಬಂದರೆ ಈ ಯುದ್ಧವನ್ನು 24 ಗಂಟೆಗಳಲ್ಲಿ ನಿಲ್ಲಿಸಿ ಬಿಡ್ತೀನಿ ಅಂತ ತಮ್ಮ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಟ್ರಂಪ್ ಹೇಳಿದ್ರು. ಚುನಾವಣೆಯಲ್ಲಿ ಅದವರಿಗೆ ಲಾಭ ಕೂಡ ಮಾಡಿಕೊಡ್ತು. ಅರೆ, ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲೋದಕ್ಕೂ ಅಮೆರಿಕದ ಚುನಾವಣೆಗೂ ಏನ್ರಿ ಸಂಬಂಧ? ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಫ್ರೀ ಕೊಡ್ತೀವಿ, ಅದು ಫ್ರೀ ಇದು ಫ್ರೀ, ನಿನಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ, ಈ ಥರದ್ದೇನಾದರೂ ಹೇಳ್ತಾ ಹೋದ್ರೆ ವೋಟ್ ಬೀಳತ್ವೆ. ಆದ್ರೆ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸ್ತೀನಿ ಅಂದ್ರೆ ಅಮೆರಿಕದ ಜನ ಯಾಕೆ ವೋಟ್ ಹಾಕಬೇಕು ಅಂತ ನೀವು ಅಂದ್ಕೋತಾ ಇರಬೇಕು. ಇಲ್ಲಿ ರಷ್ಯಾದ ಮೇಲೆ ಯುಕ್ರೇನ್ ಯುದ್ಧ ಮಾಡ್ತಾ ಇದೆಯಲ್ಲ, ಅದಕ್ಕೆ ಕಳೆದ 3 ವರ್ಷಗಳಿಂದ ಹಣ ಬರ್ತಾ ಇರೋದು ಎಲ್ಲಿಂದ? ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ನ ದೇಶಗಳಿಂದ. ಇಲ್ಲಿವರೆಗೆ ಅಮೆರಿಕ ಒಂದೇ ಸುಮಾರು $65 ಬಿಲಿಯನ್ ಹಣವನ್ನ ಯುಕ್ರೇನ್ಗೆ ಸಹಾಯದ ರೂಪದಲ್ಲಿ ಕೊಟ್ಟಿದೆ. ಇನ್ನು ಯುರೋಪಿಯನ್ ಯೂನಿಯನ್ನ ದೇಶಗಳು ಕೂಡ ಸಾಕಷ್ಟು ಹಣ ಕೊಟ್ಟಿವೆ, ಆಯುಧಗಳ ಸರಬರಾಜನ್ನೂ ಮಾಡಿವೆ. ಈ ಹಣ ಏನ ಟ್ರಂಪ್ ಬಿಡನ್ನೋ ತಮ್ಮ ಮನೆಯಿಂದ ಕೊಡೋದಲ್ಲ, ಅದು ಅಮೆರಿಕದ ಜನರ ತೆರಿಗೆಯ ಹಣ. ಇಲ್ಲಿ ಈ ಯುದ್ಧ ನಿಂತ್ರೆ ಅಥವಾ ಯುಕ್ರೇನ್ಗೆ ಹಣ ಕೊಡೋದು ನಿಂತ್ರೆ ನಮ್ಮ ತೆರಿಗೆ ಹಣ ವ್ಯರ್ಥವಾಗುವುದು ತಪ್ಪುತ್ತೆ ಅಂತ ಅಮೆರಿಕದ ಜನ ಭಾವಿಸ್ತಾರೆ. ಆ ಹಣವನ್ನ ಅಮೆರಿಕದಲ್ಲೇ ಹೂಡಿಕೆ ಮಾಡಿದ್ರೆ ಒಂದಷ್ಟು ಉದ್ಯೋಗ ಸೃಷ್ಟಿ ಸಾಧ್ಯ ಆಗುತ್ತೆ. ಬೇರೆ ಎಲ್ಲಾದ್ರೂ ಹೂಡಿಕೆ ಮಾಡಿದ್ರೆ ಅಮೆರಿಕಾಗೆ ಲಾಭ ಬರುತ್ತೆ, ಅಮೆರಿಕ ಉದ್ಧಾರ ಆಗುತ್ತೆ. ಅದು ಬಿಟ್ಟು ಬೇರೆ ಯಾರದ್ದೋ ಹುಚ್ಚಿಗೆ ನಮ್ಮ ಹಣ ಯಾಕೆ ಬಳಕೆ ಆಗಬೇಕು ಅಂತ ಅಮೆರಿಕದ ಬಹುತೇಕ ಜನ ಭಾವಿಸ್ತಾ ಇದ್ದಾರೆ. ಇದನ್ನೇ ಟ್ರಂಪ್ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ರು, ನಾನು ಆರಿಸಿ ಬಂದ್ರೆ ಯುದ್ಧ ನಿಲ್ಲಿಸ್ತೀನಿ ಅಂತ. ಅದರ ಭಾಗವಾಗಿ ಈಗ ಇಸ್ರೇಲ್, ಈಜಿಪ್ಟ್ ಹಾಗೂ ಆಫ್ರಿಕಾದ ದೇಶಗಳನ್ನು ಹೊರತುಪಡಿಸಿ ಜಗತ್ತಿನ ಬೇರೆ ಯಾವುದೇ ದೇಶಕ್ಕೂ ಅಮೆರಿಕ ಹಣ ಕೊಡೋದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಮತ್ತು ಯುಕ್ರೇನ್ಗೆ ಕೂಡ ಈಗ ಹಣದ ಹರಿವು ನಿಂತು ಹೋಗಿದೆ. ಇಲ್ಲಿ ಇಸ್ರೇಲ್ಗೆ ಯಾಕೆ ಹಣಕಾಸಿನ ನೆರವನ್ನು ಅಮೆರಿಕ ಕೊಡುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಅಮೆರಿಕದ ಎಕಾನಮಿ ಡಿಪೆಂಡ್ ಆಗಿರೋದೇ ಅಲ್ಲಿನ ಯಹೂದಿಗಳ ಮೇಲೆ. ಅವರು ಅಲ್ಲಿನ ಸರ್ಕಾರವನ್ನ, ಆ ದೇಶದ ಆರ್ಥಿಕತೆಯನ್ನು ಕೂಡ ಬದಲಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಹೀಗಾಗಿ ಅಮೆರಿಕದಲ್ಲಿ ಯಾವ ಸರ್ಕಾರ ಇದ್ರೂ ಯಹೂದಿಗಳ ದೇಶ ಇಸ್ರೇಲ್ ಅನ್ನ ಸುಭದ್ರವಾಗಿಡೋದಕ್ಕೆ ಹಣ ಖರ್ಚು ಮಾಡುತ್ತೆ. ಇನ್ನು ಈಜಿಪ್ಟ್ಗೆ ಯಾಕೆ? ಈಜಿಪ್ಟ್ ಅನ್ನೋ ದೇಶ ಇದೆ ನೋಡಿ, ಇದು ತುಂಬಾ ಆಯಕಟ್ಟಿನ ಜಾಗದಲ್ಲಿದೆ. ಇಡೀ ವಿಶ್ವದ ಸಮುದ್ರ ವ್ಯಾಪಾರ ಏನಿದೆ ಅದರ 40% ಈ ಈಜಿಪ್ಟ್ನ ಮಾರ್ಗವಾಗಿ, ಅಂದ್ರೆ ಸೂಯಜ್ ಕೆನಾಲ್ನ ಮಾರ್ಗವಾಗಿ ನಡೆಯುತ್ತೆ. ಇಡೀ ವಿಶ್ವದ ಸಮುದ್ರ ವ್ಯಾಪಾರ ಏನಿದೆ ಅದರ ಪೈಕಿ 12% ಮತ್ತು ಜಗತ್ತಿನ ತೈಲ ವ್ಯಾಪಾರದ ಪೈಕಿ 7%, ಹಾಗೆ ಕಂಟೈನರ್ಗಳ ಪೈಕಿ 30% ಇದೇ ಮಾರ್ಗವಾಗಿ, ಅಂದ್ರೆ ಸೂಯಜ್ ಕೆನಾಲ್ನ ಮಾರ್ಗವಾಗಿ ಸಂಚರಿಸುತ್ತವೆ. ಇದರ ಭೌಗೋಳಿಕ ಕಾರಣದಿಂದ ಈಜಿಪ್ಟ್ ಸದಾ ಅಮೆರಿಕದ ಕೈಯಲ್ಲೇ ಇರಬೇಕಾಗುತ್ತೆ. ಸೊ ಅಮೆರಿಕ ಇಲ್ಲಿನ ಮೂಲಸೌಕರ್ಯ ಅಭಿವೃದ್ಧಿಗೆ ಹಣವನ್ನು ಕೊಡುತ್ತೆ. ಜೊತೆಗೆ ಇಸ್ರೇಲಿಗೆ ಆರ್ಥಿಕ ಸಹಾಯ ಮಾಡಿ ಪ್ಯಾಲೆಸ್ತೀನಿಯರನ್ನ ಕೈ ಬಿಟ್ಟುಬಿಟ್ರೆ ಇಸ್ಲಾಮಿಕ್ ದೇಶಗಳು ಅಮೆರಿಕದ ವಿರುದ್ಧ ಸಿಟ್ಟು ಮಾಡ್ಕೊಳ್ಳೋದಿಲ್ವೇ? ಅಮೆರಿಕ ದೊಡ್ಡಣ್ಣ ನೋಡಿ, ಹಿಂಗಾಗಿ ಎಲ್ಲರನ್ನೂ ಸಮಾನವಾಗಿ ನೋಡ್ತಾ ಇದ್ದೀವಿ ಅಂತ ತೋರಿಸ್ಕೋಬೇಕು. ಸೊ ಪಾಲಸ್ತೀನ್ ಹಾಗೂ ಗಾಜಾದ ಜನಕ್ಕೆ ಆಹಾರ, ಔಷಧ ಮತ್ತು ಇನ್ನಿತರ ನೆರವಿನ ಚಟುವಟಿಕೆಗಳಿಗಾಗಿ ಕೂಡ ಈಜಿಪ್ಟ್ಗೆ ಅಮೆರಿಕ ಹಣವನ್ನು ಕೊಡುತ್ತೆ. ಇನ್ನು ಆಫ್ರಿಕಾದ ಸಾಕಷ್ಟು ದೇಶಗಳಲ್ಲಿ ಆರೋಗ್ಯ ಕ್ಷೇತ್ರವನ್ನು ಬಲಪಡಿಸೋದಕ್ಕೆ ಅಮೆರಿಕ ಹಣ ಸಹಾಯ ಮಾಡುತ್ತೆ. ಅದರಲ್ಲೂ ಪೆಪ್ಫಾರ್ ಕಾರ್ಯಕ್ರಮಕ್ಕೆ ಕೊಡ್ತಾ ಇರೋ ಹಣವನ್ನು ಅಮೆರಿಕ ಈಗಲೂ ನಿಲ್ಲಿಸ್ತಾ ಇಲ್ಲ. ಯಾಕೆಂದ್ರೆ ಈ ಹಣ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮಕ್ಕೆ ಬಳಕೆ ಆಗುತ್ತೆ. ಆಫ್ರಿಕಾದ ಬಡ ದೇಶಗಳಲ್ಲಿ ಈ ಹಣದಿಂದ ಔಷಧವನ್ನು ಖರೀದಿ ಮಾಡ್ತಾರೆ. ಅಮೆರಿಕದ ನೆರವಿನಿಂದಲೇ ಇಲ್ಲಿವರೆಗೂ 26 ಮಿಲಿಯನ್ HIV ರೋಗಿಗಳಿಗೆ ಜೀವದಾನ ಸಿಕ್ಕಿದೆ. ಹೀಗಾಗಿ ಈ ರೀತಿಯ ಸ್ಪಷ್ಟ ಕಾರಣಗಳಿರುವ ಯಾವುದೇ ಆರ್ಥಿಕ ಸಹಾಯವನ್ನ ಟ್ರಂಪ್ ನಿಲ್ಲಿಸಿಲ್ಲ. ಆದ್ರೆ ಯುಕ್ರೇನ್ಗೆ ಕೊಡ್ತಾ ಇರೋ ಸಹಾಯ, ಪಾಕಿಸ್ತಾನಕ್ಕೆ ಸಿಗ್ತಾ ಇದ್ದ ಸಹಾಯಗಳು, ಹೀಗೆ ನಾನಾ ದೇಶಗಳಿಗೆ ಅಮೆರಿಕ ಕೊಡ್ತಾ ಇದ್ದ ಆರ್ಥಿಕ ಅನುದಾನಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಇದು ಅಮೆರಿಕಾಗೆ ಲಾಭ ತಂದುಕೊಟ್ರೆ ಯುಕ್ರೇನ್ಗೆ ತುಂಬಾನೇ ನಷ್ಟ ಉಂಟು ಮಾಡ್ತಾ ಇದೆ.
ಗೆಳೆಯರೆ, ಇಲ್ಲಿ ಯುದ್ಧ ನಿಲ್ಲಬೇಕು ಅಂದ್ರೆ ರಷ್ಯಾ ಜೊತೆ ಮಾತುಕತೆಗಳಾಗಬೇಕು. ರಷ್ಯಾ ಯುದ್ಧವನ್ನು ನಿಲ್ಲಿಸಬೇಕು. ಅದನ್ನು ಹೇಳೋ ಮೊದಲು ಅಮೆರಿಕ ಈ ವಿಷಯದಲ್ಲಿ ತನ್ನ ಉದ್ದೇಶ ಪ್ರಾಮಾಣಿಕವಾಗಿದೆ ಅನ್ನೋದನ್ನು ತೋರಿಸ್ಕೋಬೇಕು. ಅಂದ್ರೆ ತಾನು ಯುದ್ಧ ಮಾಡೋದಕ್ಕೆ ಯುಕ್ರೇನ್ಗೆ ಕೊಡ್ತಾ ಇರೋ ಹಣವನ್ನ, ಆಯುಧಗಳ ನೆರವನ್ನ ಮೊದಲು ಅಮೆರಿಕ ನಿಲ್ಲಿಸಬೇಕು. ಆನಂತರ ನೀವು ಕೂಡ ದಾಳಿ ನಿಲ್ಲಿಸಿ ಮಾತುಕತೆಗೆ ಬನ್ನಿ ಅನ್ನೋ ಸಂದೇಶವನ್ನ ಕಳುಹಿಸಿಕೊಡ್ಬೇಕು. ಇಲ್ಲಿ ಈ ಕೆಲಸವನ್ನ ಟ್ರಂಪ್ ಮಾಡ್ತಾ ಇದ್ದಾರೆ. ಜೊತೆಗೆ ಅಮೆರಿಕ ಇಲ್ಲಿ ಮಾತುಕತೆಗಳಿಗೆ ವೇದಿಕೆಯನ್ನ ನಿರ್ಮಾಣ ಮಾಡೋ ಕೆಲಸವನ್ನ ಕತಾರ್ಗೆ ಒಪ್ಪಿಸಿದೆ. ಈಗಾಗಲೇ ಕತಾರ್ ಅಲ್ಲಿ ರಷ್ಯಾ ಮತ್ತು ಯುಕ್ರೇನಿನ ಅಧಿಕಾರಿಗಳ ಒಂದು ಸುತ್ತಿನ ಮಾತುಕತೆಗಳು ಕೂಡ ನಡೆದಿವೆ. ಹೀಗೆ ಒಂದ್ ಕಡೆ ಯುದ್ಧ ನಿಲ್ಲಿಸುವ ಮಾತುಕತೆಗಳಾಗ್ತಾ ಇರೋ ಸಂದರ್ಭದಲ್ಲೇ ರಷ್ಯಾ ಅಮೆರಿಕದ ಟ್ಯಾಂಕ್ ಒಂದನ್ನ ನಾಶ ಮಾಡಿದೆ. ಇಷ್ಟು ದಿನ ರಷ್ಯಾ ಯುಕ್ರೇನ್ನಲ್ಲಿದ್ದ ಅಮೆರಿಕದ ಆಯುಧಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿರಲಿಲ್ಲ. ಯಾಕೆಂದ್ರೆ ಅಮೆರಿಕದ ಆಯುಧಗಳು ಯುಕ್ರೇನ್ನ ನೆಲದಿಂದ ಕೆಲಸ ಮಾಡ್ತಾ ಇದ್ವು. ಆದ್ರೆ ಈಗ ಅಮೆರಿಕದ ಟ್ಯಾಂಕ್ ಒಂದು ರಷ್ಯಾದ ದಾಳಿಯಲ್ಲಿ ಧ್ವಂಸವಾಗಿದೆ ಮತ್ತು ಇದು ನಡೆದಿರೋದು ಕುರ್ಸ್ಕ್ ಪ್ರದೇಶದಲ್ಲಿ. ಗೆಳೆಯರೆ, ಈ ಕುರ್ಸ್ಕ್ ಪ್ರದೇಶ ಇರೋದು ರಷ್ಯಾದೊಳಗೆ. ಇಲ್ಲಿ ರಷ್ಯಾ ಯುಕ್ರೇನ್ ಭಾಗವನ್ನ ಆಕ್ರಮಿಸಿಕೊಂಡು ಬೆನ್ನಲ್ಲೇ ಯುಕ್ರೇನ್ ಕೂಡ ರಷ್ಯಾದ ಒಂದಷ್ಟು ನೆಲವನ್ನ ಆಕ್ರಮಿಸಿಕೊಳ್ತು. ಈಗಲ್ಲಿ ರಷ್ಯಾ ತೀವ್ರ ಪ್ರಮಾಣದ ದಾಳಿಗಳನ್ನು ಮಾಡ್ತಾ ಇದೆ. ನಾಳೆ ಈ ಯುದ್ಧವನ್ನು ನಿಲ್ಲಿಸಿ ಮಾತುಕತೆಗಳನ್ನ ಮಾಡಬೇಕಾಗಿ ಬಂದ್ರೆ ಯಾರ್ಯಾರು ಎಲ್ಲೆಲ್ಲಿದಾರೋ ಅಲ್ಲಲ್ಲೇ ನಿಲ್ಲಬೇಕಾಗಿ ಬರುತ್ತೆ. ರಷ್ಯಾ ಯುಕ್ರೇನಿನ 20% ಭೂಭಾಗವನ್ನು ಆಕ್ರಮಿಸಿಕೊಂಡಿದೆ. ಅದನ್ನು ಹೇಗೂ ಇವರು ಬಿಡೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಆಕ್ರಮಿಸಿಕೊಂಡಿರೋ ರಷ್ಯಾನ ನಾವು ಕೂಡ ಬಿಡೋದಿಲ್ಲ ಅಂತ ಯುಕ್ರೇನ್ ಕೂಡ ಹೇಳಬಾರದು. ಇದೊಂದು ಕಾರಣಕ್ಕೆ ಅಲ್ಲಿ ಸಂಧಾನದ ಮಾತುಕತೆಗಳು ಮುರಿದು ಬೀಳಬಾರದು. ಹೀಗಾಗಿ ಯುಕ್ರೇನನ್ನೇ ಸಂಪೂರ್ಣವಾಗಿ ತನ್ನ ನೆಲದಿಂದ ಹೊರಹಾಕಿ ಆ ನಂತರ ಯುದ್ಧ ನಿಲ್ಲಿಸುವ ಮೂಡಲ್ಲಿ ರಷ್ಯಾ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿ ಕುರ್ಸ್ಕ್ ಪ್ರದೇಶದಲ್ಲಿ ರಷ್ಯಾ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಒಂದೇ ದಿನ ಅಲ್ಲಿ ರಷ್ಯಾದ ಡ್ರೋನ್ ದಾಳಿಯಲ್ಲಿ 3ಕ್ಕೂ ಹೆಚ್ಚು ಯುದ್ಧ ಟ್ಯಾಂಕ್ಗಳು ನಾಶವಾಗಿವೆ. ಸಾಕಷ್ಟು ಸೈನಿಕರು ಸಾವಿಗೀಡಾಗಿದ್ದಾರೆ. ಹೀಗೆ ನಾಶವಾದ ಟ್ಯಾಂಕ್ಗಳ ಪೈಕಿ ಒಂದು ಅಮೆರಿಕನ್ ಟ್ಯಾಂಕ್ ಕೂಡ ಇದೆ. ಹೀಗೆ ಕುರ್ಸ್ಕ್ ಮೇಲೆ ದಾಳಿಯನ್ನ ತೀವ್ರಗೊಳಿಸಿ ಅಲ್ಲಿನ ಆಯುಧಗಳನ್ನು ನಾಶ ಮಾಡ್ತಾ ಸೈನಿಕರನ್ನ ಕೊಂದು ಹಾಕ್ತಾ ಇರೋ ರಷ್ಯಾ ಅದರ ಬೆನ್ನಲ್ಲೇ ಸಂಧಾನದ ಮಾತುಕತೆಗೆ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಗೆಳೆಯರೆ, ಇಲ್ಲಿ ಯುಕ್ರೇನಿನ ಸೇನೆ ಏನಿದೆ ಅವರಿಗೆ ಬ್ಯಾಕಪ್ ಸಿಗದೆ ಇದ್ರೆ ಅವರು ರಷ್ಯಾಗೆ ಶರಣಾಗ್ತಾರೆ. ಬ್ಯಾಕಪ್ ಅಂದ್ರೆ ಆಯುಧ ಮತ್ತು ಹೆಚ್ಚುವರಿ ಸೇನೆ. ಅದು ಸಿಗಬೇಕು ಅಂದ್ರೆ ಅಮೆರಿಕದ ನೆರವು ಬೇಕು. ಅದೇ ನಿಂತು ಹೋಗ್ತಿರೋ ಹೊತ್ತಲ್ಲಿ ಕುರ್ಸ್ಕ್ ಅನ್ನೋದು ಇನ್ನು ರಷ್ಯಾಗೆ ಸಮಸ್ಯೆ ಅಲ್ಲವೇ ಅಲ್ಲ. ಹೀಗಾಗಿ ಪುತಿನ್ ಬನ್ನಿ ಮಾತಾಡೋಣ ಅಂತ ಕರೀತಾ ಇದ್ದಾರೆ. ಅಷ್ಟೇ ಅಲ್ಲ, ಟ್ರಂಪ್ ಅವರನ್ನ ಯದ್ವಾ ತದ್ವಾ ಪುತಿನ್ ಹೊಗಳ್ಬಿಟ್ಟಿದ್ದಾರೆ. ಟ್ರಂಪ್ ಭಾರಿ ಬುದ್ಧಿವಂತ ಹಾಗೂ ವಾಸ್ತವದ ಅರಿವಿರುವ ಮನುಷ್ಯ. ಅವರಿಗೆ ಅಮೆರಿಕದ ಹಿತಾನೇ ಮುಖ್ಯ. ಅಮೆರಿಕ ಫಸ್ಟ್ ಅಂತ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಒಂದು ದೇಶದ ಅಧ್ಯಕ್ಷ ತನ್ನ ದೇಶ ಮುಂದುವರಿಬೇಕು ಅಂತ ಭಾವಿಸೋದ್ರಲ್ಲಿ ತಪ್ಪೇನಿದೆ. ಒಂದು ವೇಳೆ 2020ರಲ್ಲಿ ಡೆಮೋಕ್ರೆಟಿಕ್ ರು ಟ್ರಂಪ್ ಕೈಯಿಂದ ಗೆಲುವನ್ನ ಕಿತ್ತುಕೊಳ್ಳದೆ ಇದ್ದಿದ್ದರೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಇವತ್ತು ಈ ಸಮಸ್ಯೆ ಉದ್ಭವಿಸ್ತಲೇ ಇರಲಿಲ್ಲ. ಹಾಗಾಗೋದಕ್ಕೆ ಟ್ರಂಪ್ ಬಿಡ್ತಾ ಇರಲಿಲ್ಲ ಅಂತೆಲ್ಲ ಪುತಿನ್ ಹೇಳಿರೋದಾಗಿ ಸಾಕಷ್ಟು ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಅಷ್ಟೇ ಅಲ್ಲದೆ ವೈಟ್ ಹೌಸ್ನ ಜೊತೆ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಅನ್ನೋ ಸಂದೇಶವನ್ನು ಕೂಡ ಪುತಿನ್ ಕೊಟ್ಟಿರೋದಾಗಿ ವರದಿಗಳಾಗ್ತಾ ಇವೆ. ಒಟ್ಟಲ್ಲಿ ಅಮೆರಿಕದ ಅಧ್ಯಕ್ಷ ಗಾದಿಯ ಮೇಲೆ ಟ್ರಂಪ್ ಬಂದು ಕೂತಿರೋದು ರಷ್ಯಾ ಮತ್ತು ಯುಕ್ರೇನ್ ಯುದ್ಧಕ್ಕೆ ಒಂದು ಬ್ರೇಕ್ ಹಾಕಬಹುದು ಅನ್ನೋ ಬಹು ಜನರ ನಿರೀಕ್ಷೆ ಇಲ್ಲಿ ನಿಜವಾಗುವ ಲಕ್ಷಣಗಳು ಕಾಣ್ತಾ ಇವೆ. ಆದಷ್ಟು ಬೇಗ ಈ ಕೆಲಸ ಆಗಲಿ, ಎರಡೂ ದೇಶಗಳ ನಡುವೆ ಶಾಂತಿ ನೆಲೆಸಲಿ. ಈ ಎರಡೂ ದೇಶಗಳು ಅಂದ್ರೆ ರಷ್ಯಾ ಹಾಗೂ ಯುಕ್ರೇನ್ ಎರಡೂ ಕೂಡ ಈ ಹಿಂದಿನ ಹಾಗೆ ಜಗತ್ತಿನ ಆಹಾರ ಕಣಜಗಳಾಗಿ ಬದಲಾಗಲಿ. ಬಡ ದೇಶಗಳಿಗೆ ಯುಕ್ರೇನ್ ಮತ್ತು ರಷ್ಯಾದಿಂದ ಸಿಗ್ತಾ ಇದ್ದ ಆಹಾರದ ನೆರವು ಮುಂದಿನ ದಿನಗಳಲ್ಲಿ ಕೂಡ ಸಿಗುತ್ತಾ ಹೋಗ್ಲಿ. ಹಾಗೆ ಯುರೋಪಿಯನ್ ದೇಶಗಳು ಸೇರಿದಂತೆ ನಾನಾ ದೇಶಗಳಿಗೆ ರಷ್ಯಾ ಸರಬರಾಜು ಮಾಡ್ತಾ ಇದ್ದ ನ್ಯಾಚುರಲ್ ಗ್ಯಾಸ್ ಮತ್ತು ತೈಲದ ಸರಬರಾಜು ಕೂಡ ಮುಂದುವರಿಯೋ ಹಾಗಾಗ್ಲಿ. ಅಮೆರಿಕ ಹಾಗೂ ಅದರ ಮಿತ್ರ ರಾಷ್ಟ್ರಗಳ ನಿರ್ಬಂಧದಿಂದ ರಷ್ಯಾ ಬೇಗ ಹೊರಬರೋ ಹಾಗಾಗ್ಲಿ ಮತ್ತು ರಷ್ಯಾ ಹಾಗೂ ಚೈನಾ ನಡುವಿನ ಡಿಪೆಂಡೆನ್ಸಿ ಇದೆಯಲ್ಲ ಅದು ಕೂಡ ಬೇಗ ಕಡಿಮೆಯಾಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.